ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಾದಾ ಬ್ಲೌಸ ಫುಲ್ ಸ್ಟಿಚ್ ಮಾಡೋದು ತೋರಿಸ್ತೀನಿ ನೋಡ್ರಿ. ಈಗ ಪೈಪಿಂಗ್ ಮಾಡೋ ಬಟ್ಟೆನ ಈ ಥರ ಜೋಡಿಸ್ಕೋಬೇಕು ನೋಡ್ರಿ. ಒಂದ್ರ ಮ್ಯಾಗ ಒಂದು ಬಟ್ಟೆ ಇಟ್ಟ ಈ ಥರ ನೀಟಂಗೆ ಸ್ಟಿಚ್ ಹಾಕ್ಬೇಕ್ರಿ. ನಾನು ಡಬಲ್ ಸ್ಟಿಚ್ ಹಾಕ್ತೀನಿ ನೋಡ್ರಿ. ಈಗ ಈ ಥರ ಡಬಲ್ ಸ್ಟಿಚ್ ಹಾಕಬೇಕು. ಅವನ್ನ ಸ್ಟ್ರೇಟ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಸ್ಟಿಚ್ ಏನಿರ್ತೈತಲ್ಲ ಅವನು ಸಹ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಎಡ್ಜಿಗೆ ಒಂದು ಲೈನ ಸ್ಟಿಚ್ ಹಾಕ್ಕೊಂಡ್ಬಿಡೋಣ ನೋಡ್ರಿ. ಈ ಥರ ನಾನು ಬ್ಲೌಸ ಹೊಲಿಯೋದು ಮುಂದೆ ಫಸ್ಟಿಗೆ ಪೈಪಿಂಗ್ ಬಟ್ಟೆನ ರೆಡಿ ಮಾಡ್ಕೋತೇನೆ ನೋಡ್ರಿ. ಈ ಥರ ರೆಡಿ ಮಾಡ್ಕೋದ್ರಿಂದ ನಮ್ಗೆ ಬ್ಲೌಸ ಸ್ಟಿಚ್ ಮಾಡೋದು ತುಂಬ ಸರಳ ಆಕೈತೆ ನೋಡ್ರಿ. ಬೇಗ ಮುಗಿತೈತೆ ನೋಡ್ರಿ ಬ್ಲೌಸ ಸ್ಟಿಚ್ ಮಾಡೋದು. ಇದು ಬೆನ್ ಪಟ್ಟಿ ನೋಡ್ರಿ ರೆಡಿ ಮಾಡ್ಕೋತೀನಿ. ಬಟ್ಟೆ ಕಡಿಮೆ ಇತ್ತು, ಈ ಥರ ಡಬಲ್ ಪೀಸ್ ತೊಗೊಂಡು ಕಟ್ ಮಾಡಿ ಅದನ್ನ ಜಾಯಿಂಟ್ ಕೊಟ್ಟು ಈ ಥರ ಒಂದು ಎಡ್ಜಿಗೆ ಸ್ಟಿಚ್ ಹಾಕೋಗ್ತೀನಿ. ಒಂದು 1/4 ಇಂಚ್ ಮಡಿಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ ಅದನ್ನ. ಈಗ ತೋಳ ರೆಡಿ ಮಾಡಿ ಇಟ್ಕೋಗ್ತೀನಿ ನೋಡ್ರಿ. ತೋಳಿಗೆ ಬಟ್ಟೆ ಕಡಿಮೆ ಐತಿ, ಅದಕ್ಕೆ ಜಾಯಿಂಟ್ ಕೊಡಾಕ್ತೀನಿ ನೋಡ್ರಿ. ಈ ಥರ ಎರಡು ಬಟ್ಟೆನ ಜೋಡಿಸಿ ಇಟ್ಕೊಂಡು ಅದು ಹೇಗಿರ್ತೈತಲ್ಲ ಹಾಗೆ ಇಟ್ಕೊಂಡು ಈ ಥರ ಬಟ್ಟೆ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಈಚೆ ಕಡೆ ಹೊಲಿಸಿ ಇಲ್ಲಿ ಈ ಥರ ಬಟ್ಟೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ. ಈ ಥರ ಮಾಡೋದ್ರಿಂದ ಎರಡು ಸೈಡಿನ ತೋಳ ಉಲ್ಟಾ ಪಲ್ಟಾ ಹಾಕಿರ್ತಾವಲ್ಲ ಆ ಥರ ಏನೂ ಆಗಂಗಿಲ್ಲ ನೋಡ್ರಿ. ಈಗ ನೋಡ್ರಿ, ಈಗ ಎಷ್ಟು ನೀಟಂಗೆ ಬಂದುಬಿಡ್ತೈತಿ. ತುಂಬ ಸಿಂಪಲ್ ಆಗೈತೆ ನೋಡ್ರಿ. ಇದು ತೋಳ ಬಟ್ಟೆ ಕಡಿಮೆ ಇದ್ದಾಗ ಈ ಥರ ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೇಕು. ಯಾವುದೇ ರೀತಿ ಕನ್ಫ್ಯೂಸ್ ಆಗಂಗಿಲ್ಲ ನೋಡ್ರಿ. ಈ ಥರ ಸ್ಟಿಚ್ ಮಾಡ್ಕೋದ್ರಿಂದ ನೋಡ್ರಿ, ಈ ಥರ ಮಾಡ್ಕೊಂಬಿಟ್ರೆ ತುಂಬ ಈಸಿ ಆಗಿಬಿಡ್ತೈತೆ ನಮಗೆ. ಬಟ್ಟೆ ಕಡಿಮೆ ಐತಿ, ಉಲ್ಟಾ ಆಯ್ತು, ಹಾಗೆ ಹೀಗೆ ಏನು ಅನ್ನಂಗೆ ಬರೋಂಗಿಲ್ಲ ನೋಡ್ರಿ. ಈಗ ತೋಳ ರೆಡಿ ಆದವು ನೋಡ್ರಿ. ಈಗ ಬಟ್ಟೆ ಕಡಿಮೆ ಇದ್ದದ್ದು ರೆಡಿ ಆದ ತೋಳ. ಈಗ ಕ್ರಾಸ್ ಪಟ್ಟಿ ರೆಡಿ ಮಾಡ್ಕೊಂಡ್ರಿ. ಅದಕ್ಕೆ ಬಟ್ಟೆ ಕಡಿಮೆ ಇತ್ತು, ಈ ಥರ ಅಪೋಸಿಟಾಗೆ ನಾವು ಪೀಸ್ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ. ನೋಡ್ರಿ, ಒಂದು ಕೆಳಗೆ ಮ್ಯಾಗ ಕಲರ್ ಚೇಂಜ್ ಕಾಣಿಸ್ತತಿ ನಿಮಗೆ. ಇದ್ರಾಗ ಗುರ್ತಕತಿ ಯಾವ ಥರ. ಈಗ ನಾವು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ. ಈಗ ನೀಟಂಗೆ ಸ್ಟಿಚ್ ಹಾಕ್ಕೊಂಡೀವಿ ಅಂದರೆ ಈ ಥರ ತುಂಬ ನೀಟಂಗೆ ಬರ್ತೈತೆ ನೋಡ್ರಿ. ಇದು ಕ್ರಾಸ್ ಪಟ್ಟಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ರಿ. ಬಟ್ಟೆ ಕೆಳಗಿನ ಬಟ್ಟೆ ಈ ಕೆಳಗೆ ಬರುವಂಥ ಬಟ್ಟೆ ಕಡೆ ಮಾಡಿ ಸ್ಟಿಚ್ ಹಾಕ್ಕೋಬೇಕು ನೋಡ್ರಿ. ತುಂಬ ನೀಟಂಗೆ ಬರ್ತಾವೆ ಇವ ಕ್ರಾಸ್ ಪಟ್ಟಿ. ಈಗ ನೋಡ್ರಿ, ಬೆನ್ ಪಟ್ಟಿ ಅಷ್ಟು ಅಟ್ಯಾಚ್ ಮಾಡೋಣ. ಅದಕ್ಕೆ 1/4 ಇಂಚ ಕಟ್ ಮಾಡ್ಕೊಂಡು ಈಗ ಹಿಂಭಾಗದ ಟೆಕ್ಸ್ ಹಿಡಿಯೋಣ ನೋಡ್ರಿ. ಈಗ ಈ ಥರ ಹಿಂಭಾಗದ ಟೆಕ್ಸ 1/4 ಇಂಚಿ, ಆ ಕಡೆ 1/4 ಇಂಚ್, ಈ ಕಡೆ 1/4 ಇಂಚ್ ಅಂದ್ರೆ ಅರ್ಧ ಇಂಚ್ ಹೋಗ್ತೈತೆ ನೋಡ್ರಿ. ಅದು ನಾವು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಲ್ಲ. ಈಗ ಎರಡು ಕಡೆ
ಅರ್ಧ ಇಂಚ್ ಅಂದ್ರೆ 1 ಇಂಚ್ ನಮಗೆ ಬೇಕು ನೋಡ್ರಿ. ಈಗ ನೋಡ್ರಿ ಒಂದು ನೀರಿಗೆ ಹಾಕ್ಕೋಬೇಕು ನೋಡ್ರಿ. ಇಲ್ಲೇ ಈ ಥರ ನೀರಿಗೆ ಹಾಕೋದ್ರಿಂದ ಪೆನ್ ಪಟ್ಟಿ ಫೋಲ್ಡ್ ಮಾಡೋಕ್ಕೆ ಮುಂದೆ ನೀಟಂಗೆ ಬರ್ತೈತೆ ನಮ್ಗೆ. ಇಲ್ಲೇ ಈ ಥರ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ. ಈ ಥರ ಸ್ಟಿಚ್ ಹಾಕೋದ್ರಿಂದ ತುಂಬ ನೀಟಂಗೆ ಫೋಲ್ಡ್ ಆಕತ್ತಿದೆ. ಈಗ ನೋಡ್ರಿ ಫೋಲ್ಡ್ ಮಾಡ್ಕೊಂಡು ಒಂದು 5 ನಂಬರ್ ಹೊಲಿಗೆ ಇಟ್ಟು ಈ ಥರ ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ. ನಮ್ಗೆ ಹೆಮ್ಮಿಂಗ್ ಮಾಡೋಕೆ ತುಂಬ ಅನುಕೂಲ ಆಕತಿ. ಈಗ ಹಿಂಭಾಗ ಮುಗಿತಿ ನೋಡ್ರಿ ಇದು. ಈಗ ಮುಂಭಾಗದ ಟೆಕ್ಸ್ ಯಾವ್ದು ರೀತಿ ಹಾಕ್ಕೋಬೇಕು ನೋಡಂತ ತೋರಿಸ್ತೀನಿ ನೋಡ್ರಿ. ಈಗ ಶೋಲ್ಡ್ರ ಇರ್ತೈತೆ ಅದರ ನಡು ಭಾಗ ಮಾಡ್ಕೊಂಡು ಈ ಥರ ಒಂದು ಸ್ಟಿಚ್ ಹಾಕ್ಕೋಬೇಕು ನೋಡ್ರಿ. ಈ ಥರ ಡಬಲ್ ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಬರೋಂಗಿಲ್ಲ. ಆರಾಮಾಗಿ ಟೆಕ್ಸ ನಾವು ಹಾಕ್ಕೋಬೋದು ನೋಡ್ರಿ. ನಾನು ಯಾವಾಗಲೂ ಡಬಲ್ ಟೆಕ್ಸ್ 4 ಟೆಕ್ಸ್ ಹಾಕ್ತೇನೆ ನೋಡ್ರಿ. ಡಬಲ್ ಹೊಲಿಗೆ ಹಾಕ್ತೇನೆ. ಈ ರೀತಿ ಎಲ್ಲದಕ್ಕೂ ಡಬಲ್ ಸ್ಟಿಚ್ ಹಾಕ್ತೀನಿ ನೋಡ್ರಿ. ನನ್ನ ಚಾನಲ್ ಯಾರಿಗೆಲ್ಲ ಇಷ್ಟವಾಗಿ ಐತಿ ನೋಡಿರಿ ಫ್ರೆಂಡ್ಸ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದ್ರಾಗ ನಿಮ್ಗೆ ಏನಾರ ಗುರ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ಕಮೆಂಟ್ ಮೂಲಕ ತಿಳಿಸ್ರಿ, ನಾನು ಆನ್ಸರ್ ಮಾಡ್ತೀನಿ. ಈಗ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿ ಈ ರೀತಿ ತಿರುವಿ ಹಾಕ್ಕೊಂಡು ಬಿಡ್ಬೇಕು ನೋಡ್ರಿ. ಈಗ ಇವರ ಬಟನ್ ಹಚ್ಕೋತಾರೆ ನೋಡ್ರಿ. ಅದ್ರ ಸಲುವಾಗಿ ಸ್ವಲ್ಪ ಅಗಲಿರುವ ಬಟ್ಟೆ ತಗೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಅದರ ಮ್ಯಾಗ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ. ತುಂಬ ನೀಟಂಗೆ ನಮ್ಗೆ ಬರ್ತೈತೆ ನೋಡ್ರಿ. ಇದು ಕನ್ಫ್ಯೂಸ ಮಾಡ್ಕೊಳ್ಳೋ ಹಾಗನೇ ಇಲ್ಲ. ಎಕ್ಸ್ಟ್ರಾ ಇದ್ದ ಬಟ್ಟೆನ ಕತ್ತರಿಸಿ ತೆಗೆದು ಬಿಡೋಣ್ರಿ. ಈಗ ಕಾಸ್ ಪಟ್ಟಿ ಕಡೆ ಆದದ್ದು ಈಗ ಬಟನ್ ಪಟ್ಟಿ ಕಡೆ ಫ್ರಂಟ್ ಪಾರ್ಟಿಂದು ಟೆಕ್ಸ್ ಹಾಕಾಕ್ತೀವಿ ನೋಡ್ರಿ. ನಾವು ಅಜ್ಮಾಸ್ ಹಾಕಿದ್ರು 1 ಇಂಚ್ ಟೆಕ್ಸ್ ಹಿಡ್ದೀವಿ, 2.5 ಇಂಚ್ ಟೆಕ್ಸಿನ ಉದ್ದ ಹಿಡ್ದೀವಿ ನೋಡ್ರಿ. ಈ ರೀತಿ ಟೆಕ್ಸ ಹಾಕ್ಕೋಬೇಕು. 2 ಹೊಲಿಗೆ ಹಾಕ್ಕೊಂಡು ಬಿಡಬೇಕು. ಈಗ ಈ ಥರ ಟೆಕ್ಸ್ ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ. ನಮ್ಗೆ ತುಂಬ ಈಸಿ ಆಗಿಬಿಡ್ತಾವೆ ನೋಡ್ರಿ. ಕೆಳಗಿನ ಬಟ್ಟೆ ಟೆಕ್ಸ್ ಹಿಡ್ದಿರ್ತೀವಲ್ಲ ಅಲ್ಲೇ ಸ್ವಲ್ಪ ಫೋಲ್ಡ್ ಮಾಡ್ಬೇಕು ನೋಡ್ರಿ. ಅದನ್ನ ಇಲ್ದರ ಜಗ್ಗಿದಂಗೆ ಆಕತಿ ಫ್ರಂಟ್ ಪಾರ್ಟ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಈ ತಿರುವಿ ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ. ಈಗ ಫ್ರಂಟ್ ಪಾರ್ಟ ರೆಡಿ ಆದವು ನೋಡ್ರಿ. ಈಗ ಇದನ್ನು ಬಟನ್ ಪಟ್ಟಿ ಹಚ್ಕೋಬೇಕು. ನಾವು ಸ್ಟ್ರೇಟ್ ಬಟ್ಟೆ ಕಟ್ ಮಾಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಅದರ ಮ್ಯಾಗ ಒಂದು ಸ್ಟಿಚ್ ಹಾಕ್ಕೋಬೇಕು ನೋಡ್ರಿ. ನೀಟಂಗೆ ಇರುತ್ತೆ ರೀತಿ
ಕಟ್ ಮಾಡ್ಕೊಂಡೆ. ಈಗ ಫ್ರಂಟ್ ಪಾರ್ಟ ರೆಡಿ ಅದು ನೋಡ್ರಿ. ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಈಗ ಬ್ಯಾಕ್ ಪಾರ್ಟ ಫ್ರಂಟ್ ಪಾರ್ಟ ಜಾಯಿಂಟ್ ಮಾಡ್ಕೋಬೇಕು. ಶೋಲ್ಡ್ರ ಡ್ರಾಪ್ ಆಗೋ ಸಲುವಾಗಿ ಒಂದು 1/4 ಇಂಚ್ ಇಲ್ಲೇ ಶೋಲ್ಡ್ರ್ ಹತ್ರ ಹಿಡಿಬೇಕು ನೋಡ್ರಿ. ಈಗ ತೋಳ ಜಾಯಿಂಟ್ ಮಾಡೋದು ತೋರಿಸ್ತೀನಿ ನೋಡ್ರಿ. ಈಗ ನಾನು ಶೋಲ್ಡ್ರ್ ಕಡೆಯಿಂದ ಜಾಯಿಂಟ್ ಪಾರ್ಟ್ ಕಡೆಯಿಂದ ನಾನು ಶೋಲ್ಡ್ರ ಜಾಯಿಂಟ್ ಮಾಡ್ತೀನಿ ನೋಡ್ರಿ. ಆ ಕಡೆ ಈ ಕಡೆ ಸ್ಟಿಚ್ ಹಾಕೋತಾ ಬರ್ತೀನಿ ನೋಡ್ರಿ. ಅಂದ್ರೆ ನಮಗೆ ಸೆಂಟ್ರ್ ಪಾಯಿಂಟ ಕರೆಕ್ಟಂಗೆ ಸಿಗ್ತೈತೆ ನೋಡ್ರಿ. ಈಗ ಇದು ಸಾದಾ ಬ್ಲೌಸ್ ಆದ್ದರಿಂದ 1/4 ಇಂಚ್ ಫೋಲ್ಡ್ ಮಾಡಿ ಅದಕ್ಕೊಂದು ಸ್ಟಿಚ್ ಹಾಕಿ ನಾವು ಈ ರೀತಿ ಒಂದು 5 ನಂಬರ ಹೊಲಿಗೆ ಇಟ್ಟು ಈ ರೀತಿ ಸ್ಟಿಚ್ ಹಾಕ್ಯಾರ ನಮಗೆ ತೋಳಿನ